ರೈತರ ಕೋವಿಗೆ ಅವಕಾಶ ಮಾಡಿಕೊಡಿ. ನೀವು ಹೇಗೂ ಕೊಲೆ ಮಾಡ್ತಾ ಇದ್ದೀರಿ ಅದನ್ನ ಆನೆಗಳನ್ನು, ರೈತರಿಗೆ ಅವಕಾಶ ಮಾಡಿಕೊಡಿ. ನಾವು ಗುಂಡಿಟ್ಟು ಸಾಯಿಸ್ತೇವೆ ಅದನ್ನು. ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿದ್ದು ವನ್ಯಜೀವಿಗಳಿಗೆ ಕೊಲ್ಲಿಕ್ಕೆ ಅವಕಾಶ ಕೊಡಿ ಅನ್ನುವಂತ ಮಾತನ್ನು ಹೇಳ್ತೀರಿ. ಮನುಷ್ಯರಿಗೆ ಬದುಕಲಿಕ್ಕೆ ಹಕ್ಕಿದೆ, ಪ್ರಾಣಿಗಳಿಗೂ ಅಷ್ಟೇ ಹಕ್ಕಿದೆ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಆನೆಗಳು ನಾಡಿಗೆ ಪ್ರವೇಶ ಮಾಡ್ತಾ ಇದೆಯಾ? ನೋ 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 ನೋ. ಆನೆಗಳು ಓಡಾಡುತ್ತಿದ್ದ ಜಾಗದಲ್ಲಿ ನಾವು ನಾಡನ್ನು ನಿರ್ಮಿಸಿಕೊಂಡಿದ್ದೇವೆ. ಕಾಮನ್ ಸೆನ್ಸ್ ಇರಲಿ ಹರೀಶ್ ಪೂಂಜಾ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ. ಹಲೋ, ಹಾಯ್, ನಮಸ್ಕಾರ ಸ್ನೇಹಿತರೆ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೆ. ಈ ಹಾಡನ್ನು ನೀವು ಕೇಳಿಸ್ಕೊಂಡಿದ್ದೀರಿ, ನಾನು ಕೇಳಿಸ್ಕೊಂಡಿದ್ದೀನಿ. ಆ ಹಾಡಿನ ಭಾವಾರ್ಥ ಕೂಡ ನಮಗೆ ಅರ್ಥ ಆಗಿದೆ. ಹರೀಶ್ ಪೂಂಜಾ. ಹರೀಶ್ ಪೂಂಜಾ ಯಾರು ಹೇಳಿ? ಬೆಳ್ತಂಗಡಿಯ BJPಯ ಶಾಸಕ. ಅಷ್ಟು ಮಾತ್ರನಾ? ಅಲ್ಲಲ್ಲ, ಹಿಂದುತ್ವದ ಐಕಾನ್, ಹಿಂದೂಗಳ ರಕ್ಷಣೆಗೆ ಹುಟ್ಟಿ ಬಂದಂತಹ ಮಹಾವೀರ ಅಂತ ತನ್ನನ್ನು ತಾನು ಕರೆದುಕೊಳ್ಳುವಂತಹ, ಆ ಮೂಲಕವೇ ರಾಜಕಾರಣವನ್ನು ಮಾಡಿ ಆ ಮೂಲಕವೇ ಬೆಳ್ತಂಗಡಿಯ ಶಾಸಕನಾಗಿ ಆಯ್ಕೆಯಾದಂತಹ ಮಹಾನುಭವ. ಆ ಮನುಷ್ಯನಿಗೆ ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ಹಾಡನ್ನು ನಾವು ನೆನಪಿಸುವಂತಹ ಪರಿಸ್ಥಿತಿ ಬಂದಿದೆ ಈಗ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಒಬ್ಬ ಹಿಂದುತ್ವದ ಹೋರಾಟಗಾರ, ಹಿಂದೂಗಳ ರಕ್ಷಕ ಅಂತ ಕರೆಸ್ಕೊತಾನೆ. ಆತನ ಒಳಗಡೆ ಇರುವಂತಹ ಹಿಂದೂ ವಿರೋಧ ನೀತಿಯ ಬಗ್ಗೆ ನಾವು ಮಾತಾಡಬೇಕಾಗಿದೆ. ಹರೀಶ್ ಪೂಂಜಾ ಹಿಂದೂ ಪರನ ಅಥವಾ ಹಿಂದೂ ವಿರೋಧಿನ? ಆತನ ಆಳ ಮತ್ತು ಅಗಲಕ್ಕೆ ಕೈಟಾಗ ಮಾತ್ರ ಅರ್ಥ ಆಗುತ್ತೆ. ಆನೆಗಳನ್ನು ಕೊಲ್ಲಬೇಕು ಅಂತ ಹೇಳ್ಬಿಟ್ಟು ಬೆಳಗಾವಿಯ ಸುವರ್ಣಸೌಧದಲ್ಲಿ ಈ ಬಾರಿಯ ಚಳಿಗಾಲದ ಅಧಿವೇಶನದಲ್ಲಿ ಆನೆಗಳು ನಾಡಿಗೆ ಬರ್ತಾ ಇದೆ, ದಾಳಿಗಳನ್ನು ಮಾಡ್ತಾ ಇದೆ, ರೈತರ ಗದ್ದೆ ಹೊಲಗಳನ್ನು ನಾಶ ಮಾಡ್ತಾ ಇದೆ, ಒಂದು ಹಂತದಲ್ಲಿ ರೈತರನ್ನು ಕೊಲ್ಲುತ್ತಿದೆ. ಒಂದು ಗಂಭೀರವಾದಂಥ ವಿಚಾರವನ್ನು ಹೇಳ್ತಾ ಇದಕ್ಕೇನಾದರೂ ಪರಿಹಾರವನ್ನು ಸರ್ಕಾರ ಮಾಡಬೇಕಾಗಿದೆ ಎನ್ನುವ ಅರ್ಥದಲ್ಲಿ ಒಂದಿಷ್ಟು ಅಧ್ಯಯನ ಮಾಡ್ಕೊಂಡು ಬಂದು ಮಾತಾಡೋದು ಬಿಟ್ಟು ತಮ್ಮ ಯಥಾಪ್ರಕಾರದ ಭಾಷಣ, ದ್ವೇಷಿಸೋದು, ಬೆದರಿಸೋದು, ಓಡಿಸೋದು, ಇದನ್ನೇ ಅಲ್ವ ಇವ್ರು ಮಾಡ್ಕೊಂಡು ಬಂದಿದ್ದು ಭಾಷಣ ಪೂರ ಇಲ್ಲಿವರೆಗೂ. ಅದರ ಮುಂದುವರಿದ ಭಾಗ ಎಂಬಂತೆ ಆನೆಗಳನ್ನು ಕೊಲ್ಲೋದಕ್ಕೆ ಪರ್ಮಿಷನ್ ಕೊಡಿ ಅಂತ. ಆನೆಗಳನ್ನು ಕೊಲ್ಲೋದಂದ್ರೆ ಗಣೇಶನನ್ನು ಕೊಂದಂಗೆ ನನ್ನ ಪ್ರಕಾರ. ನಾನು ನೇರವಾಗಿ ಹೇಳ್ಬೇಕಂದ್ರೆ ಗಜಮುಖ ಅಂತ ಕರೆಯುವಂತಹ ಗಣೇಶನನ್ನು ಹತ್ಯೆ ಮಾಡುವಷ್ಟೇ ದೊಡ್ಡ ಅಪರಾಧ ಆನೆಗಳನ್ನು ಹತ್ಯೆ ಮಾಡುವುದಕ್ಕೆ ಪರ್ಮಿಷನ್ ಕೇಳೋದು, ಆನೆಗಳನ್ನು ಹತ್ಯೆ ಮಾಡೋದು. ಈಗ ಹೇಳಿ, ಹರೀಶ್ ಪೂಂಜಾ ಹಿಂದೂ ಪರನ, ಹಿಂದೂ ವಿರೋಧಿನ? ಗಣೇಶನ ವಿರೋಧಿಯಾಗಿ ಇವತ್ತು ಹರೀಶ್ ಪೂಂಜಾ ಅವರನ್ನ ಕಟಕಟೆಯಲ್ಲಿ ನಿಲ್ಲಿಸಿ ನಾವು ಮಾತಾಡಬೇಕಾಗಿದೆ. ಮೊದಲಿಗೆ ನಾನು ಹೇಳ್ತೀನಿ, ಆನೆಗಳು ನಾಡಿಗೆ ಪ್ರವೇಶ ಮಾಡ್ತಾ ಇದೆಯಾ? ನೋ 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 ನೋ. ಆನೆಗಳು ಓಡಾಡುತ್ತಿದ್ದ ಜಾಗದಲ್ಲಿ ನಾವು ನಾಡನ್ನು ನಿರ್ಮಿಸಿಕೊಂಡಿದ್ದೇವೆ. ಕಾಮನ್ ಸೆನ್ಸ್ ಇರಲಿ ಹರೀಶ್ ಪೂಂಜಾ. ಕಾಡು ಪ್ರಾಣಿಗಳೆಲ್ಲ ನಾಡಿಗೆ ಬರ್ತಾ ಇದೆ, ಚಿರತೆ ಬರ್ತಾ ಇದೆ, ಆನೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಇಷ್ಟಿಷ್ಟು ಉದ್ದದ ಬರ್ಕೊಂಡು ಇಷ್ಟಿಷ್ಟು ಕಥೆಗಳನ್ನು ಹೇಳ್ತಾ ಇರ್ತೀವಿ ನಾವು. ಅದೆಲ್ಲ ಸತ್ಯ. ಆನೆಗಳು ಅಥವಾ ಕಾಡು ಪ್ರಾಣಿಗಳು ಅವುಗಳ ಜಾಗದಲ್ಲೇ ಓಡಾಡ್ಕೊಂಡಿದ್ದಾವೆ, ಅವುಗಳು ಅವುಗಳ ಜಾಗದಲ್ಲೇ ಇವೆ. ನಾವು ಅವುಗಳ ಜಾಗದಲ್ಲಿ ಹೋಗಿ ನಾಡನ್ನ ಕಟ್ಟಿಕೊಂಡಿದ್ದೇವೆ. ಆಯ್ತಪ್ಪ, ನಾಗರಿಕತೆ ಬೆಳೀತಾ ಇದೆ, ಕಾಡನ್ನು ಕಡಿದು ನಾಡನ್ನು ನಾವು ನಿರ್ಮಿಸಲೇಬೇಕಾದಂತ ಪರಿಸ್ಥಿತಿ ಇದೆ, ಓಕೆ. ಹಾಗಾದ್ರೆ ಆ ಭಾಗದಲ್ಲಿ ಓಡಾಡುತ್ತಿದ್ದಂಥ ಕಾಡಾನೆಗಳಿರ್ಬೋದು, ಚಿರತೆಗಳಿರ್ಬೋದು, ಈ ಪ್ರಾಣಿಗಳು ಅಲ್ಲಿಗೆ ಬರದಂತೆ ತಡೆಯುವುದಕ್ಕೆ ನಾವು ಏನು ಮಾಡಬಹುದು? ಅದ್ರ ಬಗ್ಗೆ ಏನಾದರೂ ವೈಜ್ಞಾನಿಕವಾಗಿ ಚಿಂತನೆ ಮಾಡಬಹುದಾ? ಇಲ್ಲ ಬೇರೆ ಏನಾದರೂ ಪ್ಲಾನ್ಗಳನ್ನು ಮಾಡಬಹುದಾ? ಈ ಥರದ ಅಧ್ಯಯನದ ಮೂಲಕ ಮಾತನಾಡಬೇಕಾಗಿದೆ ನಾವು, ಕೊಲ್ಲುವ ಮಾತಾಡೋದಲ್ಲ. ನಿಮಗೆ ಅರ್ಜುನ ಗೊತ್ತಿರ್ಬೋದು. ನಮ್ಮ ನಾಡ ದೇವತೆ ಚಾಮುಂಡೇಶ್ವರಿ ಸ್ಥಾಪಿತವಾದಂಥ ಅಂಬಾರಿಯನ್ನು ಹೊರುತ್ತಿದ್ದಂಥ ಅರ್ಜುನ
ಇದೇ ನಾಡಿಗೆ ನುಗ್ಗಿದಂತಹ ಕಾಡಾನೆಯನ್ನ ಹಿಮ್ಮೆಟ್ಟಿಸುವಂತಹ ಆ ಒಂದು ಸಂಘರ್ಷದಲ್ಲಿ ಸಾವನ್ನಪ್ಪುತ್ತೆ. ಒಂದು ಸಣ್ಣ ಕಾಮನ್ ಸೆನ್ಸು, ಕಾಡಾನೆಗಳು ನಾಡಿಗೆ ನುಗ್ತವೆ, ಅವುಗಳನ್ನು ಓಡಿಸೋದು ನಾವೇ ಪಳಗಿಸಿದ ನಾಡಿನ ಆನೆಗಳು. ಮುಳ್ಳನ್ನು ಮುಳ್ಳಿಂದಲೇ ಕೀಳಬೇಕು. ಆನೆಯನ್ನು ಆನೆಯ ಮೂಲಕವೇ ಓಡಿಸುವಂಥ ಪ್ರಯತ್ನ ದಶಕಗಳಿಂದನೂ ಈ ನಾಡಿನಲ್ಲಿ ನಡೆಯುತ್ತಾ ಬಂದಿದೆ. ಈ ಕಾಮನ್ ಸೆನ್ಸ್ ಇರ್ಬೇಕು ತಾನೆ ನಿಮಗೆ. ಅರ್ಜುನ ಸತ್ತೋದಾಗ ಕಣ್ಣಲ್ಲಿ ನೀರು ಬಂತು ನಮಗೆ. ಹೆಚ್ಚು ಕಮ್ಮಿ ಕರ್ನಾಟಕನೇ ಕಣ್ಣೀರು ಹಾಕಿತ್ತು, ಅಯ್ಯೋ ಅರ್ಜುನ ಸತ್ತೋಗ್ಬಿಟ್ಟ ಅಂತ. ಯಾಕಂದ್ರೆ ಅರ್ಜುನ ಆಗಲಿ ಈ ಆನೆಗಳಾಗ್ಲಿ ಜಂಟಲ್ ಮ್ಯಾನ್ ಅಂತ ಕರೆಸಿಕೊಳ್ಳುವಂತ ಈ ಪ್ರಾಣಿ ಮನುಷ್ಯನ ಭಾವನಾತ್ಮಕ ಸಂಬಂಧದ ಜೊತೆ ಬೆಸೆದುಕೊಂಡಿರುವಂತಹ ಪ್ರಾಣಿ. ಇದು ಬಹಳ ಅದ್ಭುತವಾದಂಥ ಪ್ರಾಣಿ ಆನೆ. ಮನುಷ್ಯನ ಚಿಂತನೆ ಮತ್ತು ಅವನ ವರ್ತನೆಗೆ ಸರಿಯಾಗಿ ಸ್ಪಂದಿಸುವಂಥ ಒಂದು ಅದ್ಭುತವಾದಂಥ ಪ್ರಾಣಿ ಆನೆ. ಆ ಕಾರಣಕ್ಕೆ ಆನೆಯಿಂದನೇ ಅಂಬಾರಿನ ಹೊರಿಸ್ತೇವೆ. ರಾಜ ಮಹಾರಾಜರು ಆನೆಯ ಮೂಲಕವೇ ಸವಾರಿ ಮಾಡ್ತಾ ಇದ್ರು. ಅಲೆಕ್ಸಾಂಡರ್ ಭಾರತಕ್ಕೆ ದಾಳಿ ಮಾಡಿದಾಗ ಇವರೆಲ್ಲ ಕುದುರೆಗಳ ಮೂಲಕ ಬಂದವರು. ಅವರನ್ನ ಹಿಮ್ಮೆಟ್ಟಿಸೋದಕ್ಕೆ ನಮ್ಮ ರಾಜ ಮಹಾರಾಜರುಗಳು ಆನೆಗಳ ಮೇಲೆ ಕೂತು ಯುದ್ಧಕ್ಕೆ ಹೊರಡ್ತಾ ಇದ್ರು. ಈ ಆನೆಗಳನ್ನ ನೋಡಿ ಅಲೆಕ್ಸಾಂಡರ್ ಹೆದರ್ತಿದ್ದಂತೆ. ಆ ಮಟ್ಟಿಗೆ ಈ ದೇಶದ ಸಾಹಸಗಾಥೆಯಲ್ಲಿ ಭಾವನಾತ್ಮಕ ವಿಚಾರದಲ್ಲಿ ಮನುಷ್ಯರ ಜೊತೆ ಆನೆಗಳ ಸಂಬಂಧ ಇದೆ. ಇವತ್ತಿದೇ ಆನೆಯನ್ನ ಕೊಲ್ಲಬೇಕು ಅಂತ ಮಾತಾಡ್ತೀರಂದ್ರೆ ಆ ಥರದ ಮಾತಾಡಿ ಅಭ್ಯಾಸ ಇರುವಂಥ ಮನುಷ್ಯರು ನೀವು. ಯಾಕಂದರೆ ಸದಾ ದ್ವೇಷವನ್ನೇ ಕಾರುತ್ತಿದ್ದಂಥ ನಿಮ್ಮ ಮನಸ್ಥಿತಿಗಳು ಒಂದೇ ಒಂದು ಕ್ಷಣ ಈ ಆನೆ ಈ ನಾಡಿನ ಒಂದು ದೇವರ ಸ್ವರೂಪ ಅನ್ನುವಂಥ ಚಿಂತನೆಯನ್ನು ಮಾಡಬೇಕಾಗಿತ್ತು. ಒಂದೇ ಒಂದ್ಸಲ ಈ ನಾಡ ದೇವತೆಯನ್ನ ಹೊರುವಂತಹ ದೈತ್ಯ ಶಕ್ತಿ ಅಂತ ನೀವು ಯೋಚನೆ ಮಾಡಬೇಕಾಗಿತ್ತು. ಕೇರಳದಲ್ಲಿ ಗುರುವಾಯರಿಂದ ಹಿಡಿದು ರಾಜ ಮಹಾರಾಜರುಗಳಿಂದ ಹಿಡಿದು ಅಲೆಕ್ಸಾಂಡರ್ ಹೆದರಿ ಹಿಮ್ಮೆಟ್ಟುವವರೆಗೂ ಆನೆಗಳ ಪಾತ್ರ ಇದೆ ಎನ್ನುವಂತಹ ಇತಿಹಾಸ ಪೌರಾಣಿಕದ ಅರಿವು ಕೂಡ ನಿಮಗೆ ಬೇಕಾಗಿತ್ತು. ಹರೀಶ್ ಪೂಂಜಾ ಅವರೇ, ಎಷ್ಟು ಈಸಿಯಾಗಿ ಹೇಳ್ಬಿಡ್ತೀರಾ, ಕೊಂದು ಬಿಡ್ತೀವಿ ನಾವು, ಅವಕಾಶ ಕೊಡಿ, ನೀವು ಹೆಂಗೂ ಕೊಲ್ತಾ ಇದ್ದೀರಾ ಅಂತ. ಯಾರು ಕೊಲ್ತಾ ಇರೋದು? ಸರ್ಕಾರ ಎಲ್ಲಿ ಕೊಲ್ತಾ ಇದೆ? ಎಲ್ಲಿ ಕೊಲ್ತಾ ಇದ್ದಾರೆ? ರೈತರ ಕೋವಿಗೆ ಅವಕಾಶ ಮಾಡಿಕೊಡಿ. ನೀವು ಹೇಗೂ ಕೊಲೆ ಮಾಡ್ತಾ ಇದ್ದೀರಿ ಅದನ್ನ ಆನೆಗಳನ್ನು, ರೈತರಿಗೆ ಅವಕಾಶ ಮಾಡಿಕೊಡಿ. ನಾವು ಗುಂಡಿಟ್ಟು ಸಾಯಿಸ್ತೇವೆ ಅದನ್ನು. ಆ ಪರಿಸ್ಥಿತಿಯಲ್ಲಿ ಇವತ್ತು ರೈತರಿದ್ದಾರೆ. ನೀವು ಹೇಳಿದ ಕಾರಣಕ್ಕೋಸ್ಕರ ನಾವು ಅದನ್ನ ಮಾಡ್ತೀವಿ ಇದನ್ನ ಮಾಡ್ತೀವಿ ಅಂತ ಹೇಳಿದ್ರೆ ಇವತ್ತು ನಮ್ಮ ಪಶ್ಚಿಮ ಘಟ್ಟದ ಗದಿಯಲ್ಲಿರ್ತಕ್ಕಂಥ ಜನ ಇವತ್ತು ತತ್ತರಿಸಿ ಹೋಗಿದ್ದಾರೆ. ರಾತ್ರಿ ಮಲಗ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತು ಗ್ರಾಮೀಣ ಪ್ರದೇಶದ ಜನ ಇಲ್ಲ. ದಯವಿಟ್ಟು ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಮಾಡ್ಬೇಕೆನ್ನುವಂಥದ್ದನ್ನು ನಾನು ಅರಣ್ಯ ಸಚಿವರ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಮಾನ್ಯ ಗೌರವಾನ್ವಿತ ಸದಸ್ಯರು, ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿದ್ದೀರಿ. ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿದ್ದು ವನ್ಯಜೀವಿಗಳಿಗೆ ಕೊಲ್ಲಿಕ್ಕೆ ಅವಕಾಶ ಕೊಡಿ ಅನ್ನುವಂತ ಮಾತನ್ನು ಹೇಳ್ತೀರಿ. ಅತ್ಯಂತ ಇದು ದುರದೃಷ್ಟ. ಮನುಷ್ಯರಿಗೆ ಬದುಕಲಿಕ್ಕೆ ಹಕ್ಕಿದೆ, ಪ್ರಾಣಿಗಳಿಗೂ ಅಷ್ಟೇ ಹಕ್ಕಿದೆ. ಜಂಟಲ್ ಮ್ಯಾನ್ ಅಂತ ಕರೆಯುವಂತ ಆನೆ ಅತ್ಯಂತ ಸೂಕ್ಷ್ಮ ಮನಸ್ಸು ಉಳ್ಳಂತಹ ಸೂಕ್ಷ್ಮ ಹೃದಯ ಇರುವಂತಹ ಒಂದು ಪ್ರಾಣಿ. ಅದು ನಿಮ್ಗೆ ಬಹಳ ಆಶ್ಚರ್ಯ ಆಗ್ಬೋದು. ಒಂದು ವರದಿ ಪ್ರಕಾರ ಆನೆಗಳನ್ನ ಬೆದರಿಸಿದರೆ ಅದು ಭಯಗೊಂಡ್ರೆ ಅದಕ್ಕೆ ಹಾರ್ಟ್ ಅಟ್ಯಾಕ್ ಆಗುತ್ತಂತೆ. ಅಷ್ಟು ದೊಡ್ಡ ಪ್ರಾಣಿಯನ್ನ ನಾವು ಎಷ್ಟು ಈಸಿಯಾಗಿ ಪಳಗಿಸ್ತೀವೋ ಹಾಗೆ ಅದರ ಮನಸ್ಸನ್ನು ಕೂಡ ಅರ್ಥ ಮಾಡ್ಕೋಬೇಕು ನಾವು. ಅದರ ಮನಸ್ಸನ್ನು ಅರ್ಥ ಮಾಡಿಕೊಂಡ್ರೆ ಯಾವ ಸಮಸ್ಯೆಗಳು ಆಗಲ್ಲ. ಆನೆ ಯಾಕೆ ದಾಳಿ ಮಾಡುತ್ತೆ? ದಾಳಿ ಮಾಡುವುದರ ಹಿಂದೆ ಇರುವಂತಹ ಕೆಲವು ಘಟನೆಗಳನ್ನ, ಕೆಲವು ಚಿತ್ರಣಗಳನ್ನ ನಾವು ಅಧ್ಯಯನ ಮಾಡಬೇಕಾದಂತ ಅತ್ಯಂತ ಅನಿವಾರ್ಯತೆ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮಗೆ ಬೇಕಿರೋದು ಒಂದು ಕಾಮನ್ ಸೆನ್ಸು. ನಾವು ಆನೆಗಳ ಊರಿಗೆ ಹೋಗಿ ಆನೆಗಳನ್ನೇ ಕೊಲ್ಲುವಂತ ಮಾತಾಡ್ತಾ ಇದ್ದೀವಿ. ನಾವು ಆನೆಗಳ ಜಾಗಕ್ಕೆ ಹೋಗಿ ಆನೆಯನ್ನು ಕೊಲ್ಲುವಂತ ಮಾತನಾಡ್ತಾ ಇದ್ದೀವಿ. ನಾವೆಷ್ಟು ಕ್ರೂರಿಗಳಲ್ವಾ ಮನುಷ್ಯರು. ಹರೀಶ್ ಪೂಂಜನ್ ಮನಸ್ಥಿತಿಯವರು ಬಹಳ ಜನ ಇದ್ದಾರೆ. ಅವರಿಗೆ ಕಾಮನ್ ಸೆನ್ಸ್ ಅನ್ನೋದು ಬಹಳ ದೊಡ್ಡ ಕೊರತೆ. ಅವರಿಗೆ ಅಧ್ಯಯನ ಇಲ್ಲ, ಕೊಲ್ಲೋದು ಬಹಳ ಈಸಿ ಅಂತ ಅನ್ಕೊಂಡಿದ್ದಾರೆ. ಒಬ್ಬ ಮನುಷ್ಯತ್ವವನ್ನು ಮರೆತಾಗ ಮಾತ್ರ ಕೊಲ್ಲುವ ಮಾತು ಬರುತ್ತಂತೆ. ಹರೀಶ್ ಪೂಂಜಾ ಅವರೇ, ಸಾಧ್ಯ ಆದರೆ ಗಜಮುಖನೇ ಗಣಪತಿ ನಿನಗೆ ಒಂದನೇ ಹಾಡನ್ನ ಕೇಳಿ ನಿಮ್ಮ ಮನಸ್ಸಿನಲ್ಲಿರುವಂತಹ ಕೊಲ್ಲುವ ಚಟ, ಹಠ ಇದನ್ನೆಲ್ಲ ಬಿಟ್ಟು ಮನುಷ್ಯರಾಗಿ ಬದುಕುವಂತ ಪ್ರಯತ್ನವನ್ನ ಮಾಡಿ. ಮನುಷ್ಯರ ವಿಚಾರದಲ್ಲೂ
ಪ್ರಾಣಿಗಳ ವಿಚಾರದಲ್ಲೂ. ಆದಷ್ಟು ಬೇಗ ಹುಷಾರಾಗಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.